ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯ ಬಗ್ಗೆ ಏರು ಧ್ವನಿಯಲ್ಲಿ ಚರ್ಚೆ ಆಗಿದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. KH ಮುನಿಯಪ್ಪ, ಮಹಾದೇವಪ್ಪ ಜೊತೆಗೆ ಪರಮೇಶ್ವರ್ ನಡುವೆ ಜಟಾಪಟಿಯಾಗಿದೆ. 50% ಮೀಸಲಾತಿ ಮಿತಿಯಲ್ಲೇ SCಗೆ ಒಳ ಮೀಸಲಾತಿಗೆ ಪಟ್ಟನ್ನು ಹಿಡಿಯಲಾಗಿತ್ತು. ಸಂಪುಟ ಸಭೆಯಲ್ಲಿಯೇ ಈ ಪಟ್ಟನ್ನು ಹಿಡಿದಿದ್ರು KH ಮುನಿಯಪ್ಪನವರು. ಅದಾದ್ಮೇಲೆ ಈ ಬಗ್ಗೆ ಆಮೇಲೆ ಚರ್ಚಿಸೋಣ ಅಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ದಲಿತ ಸಚಿವರ ಜಟಾಪಟಿ ಹೆಚ್ಚಾಗ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಧ್ಯಪ್ರವೇಶ ಮಾಡ್ತಾರೆ. ಒಳ ಮೀಸಲಾತಿಗಿರುವಂತಹ ಅಡೆತಡೆಗಳ ಬಗ್ಗೆ ಸಚಿವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ತಾಂತ್ರಿಕ ತೊಡಕಿನ ಬಗ್ಗೆ ಹೇಳ್ತಾರೆ. ಅದರ ಜೊತೆಗೆ ಹೈಕೋರ್ಟ್ ನೀಡಿರುವಂತಹ ತಡೆಯ ಬಗ್ಗೆಯೂ ಸಹ ಸಿಎಂ ಆ ಸಚಿವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ದಲಿತ ಸಚಿವರ ಜಟಾಪಟಿ ಹೆಚ್ಚಾಗ್ತಾ ಇದ್ದಂತೆ ಸಿಎಂ ಮಧ್ಯಪ್ರವೇಶವನ್ನ ಮಾಡಿ ಒಳ ಮೀಸಲಾತಿಗಿರುವಂತಹ ಅಡೆತಡೆಯ ಬಗ್ಗೆ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಮನವರಿಕೆ ಮಾಡ್ತಾರೆ. ಒಂದ್ ಕಡೆಗೆ ತಾಂತ್ರಿಕ ತೊಡಕು, ಮತ್ತೊಂದು ಕಡೆಗೆ ಹೈಕೋರ್ಟ್ ತಡೆ ನೀಡಿರುವಂತಹ ಬಗ್ಗೆಯೂ ಕನ್ವಿನ್ಸ್ ಮಾಡ್ತಾರೆ. ಮನವರಿಕೆ ಮಾಡಿ ದಲಿತ ಸಚಿವರ ಮನವನ್ನ ಒಪ್ಪಿಸುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಫಲರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಈಗಾಗಲೇ ದಲಿತ ಒಳ ಮೀಸಲಾತಿಯ ವಿಚಾರವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಆಗಿರುವಂತಹ ಆ ಚರ್ಚೆಯ ಬಗ್ಗೆ ಹೇಳೋದಾದ್ರೆ ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ದಲಿತ ಸಚಿವರ ನಡುವೆ ಏರು ಧ್ವನಿಯಲ್ಲಿ ವಾಗ್ವಾದ ನಡೀತಿರುವಂತದ್ದು ಕೂಡ ಇಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯುತ್ತಿದ್ದಂತ ವೇಳೆ HC ಮಹಾದೇವಪ್ಪ, KH ಮುನಿಯಪ್ಪ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಮೂವರ ನಾಯಕರ ನಡುವೆ ಏರು ಧ್ವನಿಯಲ್ಲಿ ಕೂಡ ಚರ್ಚೆ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಒಂದು 50% ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧಪಟ್ಟಂಗೆ ವಿಚಾರವಾಗಿ ಪರಸ್ಪರ ವಾಗ್ವಾದ ಕೂಡ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಒಂದು ಹಂತದಲ್ಲಿ ಮುಂದೆ ಚರ್ಚೆ ಮಾಡೋಣ ಅನ್ನುವಂತ ಮಾತನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆಯಲ್ಲಿ ಹೇಳಿದ್ರು ಅಂತ ಗೊತ್ತಾಗಿದೆ. ಇದೆಲ್ಲದ ನಡುವೆ ಸಿಎಂ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಿ ವಾತಾವರಣವನ್ನ ತಿಳಿಗೊಳಿಸುವಂತ ಒಂದು ಪ್ರಯತ್ನ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಅಂದ್ರೆ ಕಾನೂನು ತೊಡಕು ಆಗಿರ್ಬೋದು ಮತ್ತೆ ಕೋರ್ಟ್ ನಲ್ಲಿರುವಂತದ್ದಾಗಿರ್ಬೋದು, ಈ ಎಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡುವಂತ ವಿಚಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ. ಹಾಗಾಗಿ ಒಂದು ಹಂತದಲ್ಲಿ ಕೂಡ ಅಲ್ಲಿ ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನ ಸಿಎಂ ಸಿದ್ದರಾಮಯ್ಯರಿಂದ ಆಗುತ್ತೆ. ಹಾಗಾಗಿ ಮೂವರು ಸಚಿವರು ಕೂಡ ಏರು ಧ್ವನಿಯಲ್ಲಿ ವಾಗ್ವಾದ ನಡೆಸಿದ್ರು ಅಂತ ಹೇಳಲಾಗ್ತಿದೆ. ಜಗದೀಶ್, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ. 24,300 ಹುದ್ದೆಗಳು ಹಾಗೂ 371J ಏರಿಯಾದಲ್ಲಿ ಬರ್ತಕ್ಕಂಥ 32,132 ಹುದ್ದೆಗಳು, ಒಟ್ಟು 56,432 ಹುದ್ದೆಗಳನ್ನು ಇವತ್ತು ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿರುವುದನ್ನು ಹಾಗೂ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿರುವ ಹಿನ್ನೆಲೆಯೊಳಗೆ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಕೆಳಕಂಡಂತೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಒಂದು, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ ಸಂಖ್ಯೆ ದಿನಾಂಕ 19/11/2025 ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿದ 2022 ಕಾಯ್ದೆಗೆ ತಡೆಯಾಜ್ಞೆ ನೀಡಿರುತ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.